ಮುನ್ಸ್ವಾಮಿ ಇವತ್ತು ಅವ್ರಿಗೆ ಅವಕಾಶ ಇತ್ತು, ಅದನ್ನು ಉಳಿಸ್ಕೊಳಕ್ಕಾಗಿಲ್ಲ. ಪಕ್ಷದ ವಿರೋಧಿಗಳಲ್ಲ, ವ್ಯಕ್ತಿಯ ವಿರೋಧಿನೇ. MP ಆಗಿದ ತಕ್ಷಣ ಏನು ಜನರಿಗೆ ಕಾಣಿಸೋ ರೀತಿಯಲ್ಲಿ ಏನು ಕೆಲಸಗಳು ಮಾಡೋದಕ್ಕಾಗಲ್ಲ. ಯಾಕಂದರೆ ಪಕ್ಷಕ್ಕೆ ನಮ್ಮ ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷ ಬೆಂಬಲ ಕೊಡೋಂಥ ಕೆಲಸ ಮಾಡಿದ್ವಿ. ನಮಗೆ ಇವತ್ತು ನಮಗೆ ಇಷ್ಟು ಮತ ಕೊಟ್ಟಿರೋದು ಇಂಡಿಪೆಂಡೆಂಟಾಗಿ ಯಾರು ಕೆಲಸ ಮಾಡಿದ್ದಾರೆ ಏನು ಅನ್ನೋದಕ್ಕೋಸ್ಕರ ನಮಗೆ ಇಷ್ಟು ಮತವನ್ನು ಮಾಲೂರು ತಾಲೂಕು ಜನ ಕೊಟ್ಟಿರೋದು. ದ ಕೋಲಾರ್ ನ್ಯೂಸ್ಗೆ ಸ್ವಾಗತ. ಎರಡು ಬಲಿಷ್ಠ ರಾಷ್ಟ್ರೀಯ ಪಕ್ಷಗಳ ನಡುವೆ ಸ್ವಾಭಿಮಾನ ಪಕ್ಷ ಅಂತ ಕಟ್ಟಿ 49,600 ಮತಗಳನ್ನ ಪಡೆದು ಕೆಲವೇ ಮತಗಳ ಅಂತರದಲ್ಲಿ ಸೋತರೂ ಸಹ ಕ್ಷೇತ್ರ ಬಿಡದೆ ಈ ಜನರ ಸೇವೆ ಮಾಡಿಕೊಂಡು ಇಲ್ಲೇ ಜನರ ಕಷ್ಟಗಳಿಗೆ ಸ್ಪಂದನೆ ಕೊಟ್ಕೊಂಡು ವ್ಯಕ್ತಿ ಇಲ್ಲಿ ದುಡಿತಾ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಉಡಿ ವಿಜಯ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಎಷ್ಟೋ ರಾಷ್ಟ್ರೀಯ ಪಕ್ಷ, ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ KKR ಅಂತ ಮತ್ತು JDS ಅಂತ ಬೇರೆ ಬೇರೆ ಎಲ್ಲ ಪಕ್ಷಗಳಿದೆ. ನೀವು BJPಯಿಂದ ಟಿಕೆಟ್ ಸಿಗುತ್ತೆ ಅಂತ ನೀವು ವೆಯ್ಟ್ ಮಾಡಿದ್ರಿ, ಕೆಲಸ ಮಾಡಿದ್ರಿ 5 ವರ್ಷದಿಂದ. ಆದರೆ ಕೊನೆಯ ಕ್ಷಣದಲ್ಲಿ ಕಾರಣಾಂತರಗಳನ್ನ ಟಿಕೆಟ್ ತಪ್ಪುತ್ತೆ. ನಂತರ ನೀವು ಸ್ವಾಭಿಮಾನ ಪಕ್ಷ ಅಂತ ಕಟ್ತೀರಾ, ಯಾಕೆ? ಏನು ನಾವು ತಾಲೂಕಲ್ಲಿ ಕಳೆದ 5 ವರ್ಷಗಳಿಂದ ಕೆಲಸ ಮಾಡಿದ್ರಿ. ಆ ಒಂದು ಕೆಲಸ ನೋಡಿ ಜನರು ಕೂಡ ನಮ್ಮ ಜೊತೆ ನಿಂತ್ಕೊಂಡ್ರು. ಇಲ್ಲ, ಇವ್ರಿಗೆ ಅನ್ಯಾಯ ಆಗಿದೆ, ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ರಿ, ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ, ತಾವು ನಿಂತ್ಕೊಳ್ಳೇಬೇಕು ಚುನಾವಣೆಗೆ ಅಂಥೇಳಿ ಜನರು ಎಲ್ಲರೂ ತೀರ್ಮಾನ ಮಾಡಿದ್ರು. ಆ ಒಂದು ತೀರ್ಮಾನಕ್ಕೋಸ್ಕರ ನಾವು ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಕೈ ಬಿಡಬಾರ್ದು, ನಮಗೋಸ್ಕರ ಅವರು ನಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ, ಅವ್ರಿಗೋಸ್ಕರ ಏನಾದರೂ ಚುನಾವಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಆ ಒಂದು ಚುನಾವಣೆ ಎದುರಿಸುತ್ತೆ. ನಿಮಗೆ ಮೇಯ್ನ್ ಆಗಿ ಟಿಕೆಟ್ ತಪ್ಪೋದಕ್ಕೆ ಕಾರಣ ಮುನ್ಸ್ವಾಮಿ ಮತ್ತು ಡಾಕ್ಟರ್ ಸುಧಾಕರ್ ಅಂತ ನೇರವಾಗಿ ಕಾರ್ಯಕರ್ತರೆಲ್ಲ ಆರೋಪ ಮಾಡ್ತಿದ್ರು, ಇದು ನಿಜನಾ? ಹೌದು, ನಿಜವಾಗಿ. ಯಾಕೆ ಕಾರಣ ಯಾಕೆ ಅಂತ? ಮುಖ್ಯವಾಗಿ ಕಾರಣನೇ ಡಾಕ್ಟರ್ ಸುಧಾಕರ್. ಯಾಕೆ ಅಂತ? ಬೊಮ್ಮಾಯಿ ಅವರು, ಇವರು ಕಾರಣ. ಅದೇ ಕಾರಣ ಯಾಕೆ? ಬಿಜೆಪಿ ಪಕ್ಷ ಗೆದ್ರೆ ಅವರು ಬಿಜೆಪಿ ಪಕ್ಷದ ರುವಾರಿಗಳೆಲ್ಲ ಏನಂತಂದ್ರೆ ನೆಕ್ಸ್ಟ್ ನಾನು CM ಆಗಬೇಕು, ನನ್ನ ಪರವಾಗಿರೋಂಥವ್ರೆ ಗೆಲ್ಲಬೇಕು, ನನ್ನ ಪರವಾಗಿರೋಂಥ ಎಲ್ಲ ಪೂರ್ತಿ ಓಲ್ಡ್ ನನ್ನ ಹತ್ರನೇ ಇಟ್ಕೊಬೇಕು ಅನ್ನೋ ಮನಸ್ಸಾಕ್ಷಿ ಒಂದು ಆ ಥರ ಒಂದು ಮೈಂಡ್ ಸೆಟಪ್ ಮಾಡಿಕೊಂಡು ಅವ್ರಿಗೆ ಬೇಕಾದವ್ರಿಗೆ ಮಾಡ್ಕೊಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾರು ನಿಜವಾಗ್ಲೂ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು ಅಂಥವ್ರನ್ನೆಲ್ಲ ಸೈಡ್ಗೆ ಹಾಕಿ ನಾವು ಯಾರು ಗೆಲ್ತೀವಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಗೆಲ್ಸ್ಕೊಂಬರೋದು ನಮ್ಗೆ ಗೊತ್ತು ಅಂತೇಳಿ ಅವರು ಆ ಥರ ಮಾಡಿದ್ರು. ನೀವು 49,000 ಓಟುಗಳು ತಗೊಂಡಿದ್ದೇನೆ, ಸಾಮಾನ್ಯ ವಿಷಯ ಅಲ್ಲ. ಒಂದು ಸ್ವಾಭಿಮಾನ ಪಕ್ಷ ಅಂತ ಕಟ್ಟಿ 2 ಪಕ್ಷಗಳಿಗೆ ಸೆಡ್ಡು ಹೊಡೆದು 49,000 ಮತಗಳು ತಗೊಂಡ್ರಿ. ಮತ್ತೆ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಿ. ನಿಮಗೂ ಮತ್ತು ಈ ಜನಕ್ಕೆ ಏನು ಇಷ್ಟು ಸಂಬಂಧ, ಯಾಕೆ ಅಂತ? ಏನಿವತ್ತು ಭಾರತೀಯ ಜನತಾ ಪಕ್ಷ ಬಿಟ್ಟು 30-40 ವರ್ಷದಿಂದ ಕಾರ್ಯಕರ್ತರು ದುಡ್ದಿರೋಂಥ ಕಾರ್ಯಕರ್ತರು ಎಲ್ಲರೂ ನನಗೆ ಬೆಂಬಲ ಕೊಟ್ಟು ನನ್ನ ಪರವಾಗಿ ನಿಂತ್ಕೊಂಡು ಇಷ್ಟೆಲ್ಲ ಮಾಲೂರು ತಾಲೂಕಲ್ಲಿ ಎಲ್ಲ ಥರ ಜನಾಂಗದವರು ಎಲ್ಲರೂ ಸೇರಿ ನಮಗೆ ಬೆಂಬಲ ಕೊಟ್ಟು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೋಸ್ಕರ ನಾವು ಅವ್ರನ್ನ ಕೈ ಬಿಡಬಾರ್ದು, ಅವ್ರಿಗೋಸ್ಕರ ನಾವು ಇರಬೇಕು. ನಮಗೆ ಇವತ್ತು ಮಾಲೂರು ತಾಲೂಕಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಜನ. ಆದರೆ ನನಗೆ ಅದೃಷ್ಟ ಇಲ್ದಿರ ನಾವು ಸೋತಿದ್ರಿ, ಹೊತ್ತು ನಮ್ಮ ಮಾಲೂರು ತಾಲೂಕು ಜನ ನಮಗೆ ಮೋಸ ಮಾಡಿಲ್ಲ. ಆ ಉದ್ದೇಶಕ್ಕೋಸ್ಕರ ಇವತ್ತು ಮಾಲೂರು ಜನನ ಕೈ ಬಿಡಬಾರ್ದನ್ನ ಉದ್ದೇಶ ಇಟ್ಕೊಂಡು ನಾನು ಇವತ್ತು ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅನುಕಂಪದ ಮೇಲೆ ಅವ್ರಿಗೆ ಹತ್ತಿದ್ದಕ್ಕೆ ಅನುಕಂಪದ ಮೇಲೆ ಓಟುಗಳು ಸಿಗ್ತೇ ಹೊರತು ಅವರಿಗೆ ಓಟುಗಳೇ ಸಿಗ್ತಿರ್ಲಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ವಿರೋಧ ಪಕ್ಷದವರು ಏನು ಬೇಕೋ ಟೀಕೆಗಳು ಇನ್ನೊಂದು ಅವ್ರಿಗೆ ಅದು ಬಿಟ್ಟರೆ ಬೇರೆ ಇನ್ನೇನು ಇದಿಲ್ಲ. ಈಗ ಅವ್ರಿಗೂ ಅರ್ಥ ಆಗಿದೆ, ಹೌದು ನಾವು ಯಾಕೆ ಈ ಥರ ಸೋತ್ರಿ, ಯಾಕೆ ಇಷ್ಟು ಕಡಿಮೆ ಓಟಲ್ಲಿ ನಾವು ಗೆದ್ದಿದ್ದೀವಿ ಅನ್ನೋದು ತಮಗೆಲ್ಲ ಅವ್ರಿಗೂ ಅರ್ಥ ಆಗಿದೆ. ಏನಿವತ್ತು ಕೋವಿಡಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಸರ್ಕಾರದಿಂದ ಬರುವಂಥ ಯೋಜನೆಗಳು ಮನೆ ಮನೆಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಡೀ ತಾಲೂಕಲ್ಲಿ 55,000 ಆಯುಷ್ಮಾನ್ ಭಾರತ್ ಈ ಶ್ರಮ ಕಾರ್ಡ್ಗಳು ಮಾಡಿಸ್ಕೊಡೋದ್ರಲ್ಲಿ ಕೂಡ ನಾವು ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಮನೆ ಮನೆಗೂ ಭೇಟಿ ಕೊಟ್ಟು ಮಾಡಿಸ್ಕೊಡೋಂಥ ಕೆಲಸ ಮಾಡಿದ್ದೀವಿ. ಕೋವಿಡ್ ಟೈಮಲ್ಲಿ ಇಡೀ ತಾಲೂಕಲ್ಲಿ ಕನಿಷ್ಠ 320 ವಿಲೇಜ್ಗಳಲ್ಲಿ ನಾವು ಸ್ಯಾನಿಟೈಸ್ ಮಾಡಿಸೋಂಥ ಕೆಲಸ ಮಾಡಿದ್ವಿ. ಕೋವಿಡ್ ಟೈಮಲ್ಲಿ ಸುಮಾರು 2.5-3 ಲಕ್ಷಕ್ಕೂ ಹೆಚ್ಚು ಮಾಸ್ಕ್ಗಳು ಕೊಡೋಂಥ ಕೆಲಸಗಳು ಮಾಡಿದ್ದೀವಿ. ಆಕ್ಸಿಜನ್ ಹಾಕ್ಸೋಂಥದ್ದು ಮಾಡಿದ್ದೀವಿ. ಯಾರಿಗೆಲ್ಲ ಇಂಜೆಕ್ಷನ್ ಹಾಕ್ಸ್ಬೇಕು ಅವ್ರಿಗೆಲ್ಲ ವೆಹಿಕಲ್ಸ್ ಮಾಡಿ ಮನೆಯಿಂದ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ಅವ್ರಿಗೆ ಆಕ್ಸಿಜನ್ ಹಾಕ್ಸ್ಕೊಂಡು ಅವ್ರನ್ನ ಕರ್ಕೊಂಬಂದು ಮತ್ತೆ ಮನೆಗಳಲ್ಲಿ ಬಿಡೋಂಥ ಕೆಲಸ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಕೋವಿಡ್ ಟೈಮಲ್ಲಿ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಕೋವಿಡ್ ಟೈಮಲ್ಲಿ ಎಷ್ಟೋ ಜನಕ್ಕೆ ಹೊಟ್ಟೆ ಸುಮಾರು ಜನ ಇದು ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಪ್ರತಿನಿತ್ಯ ಏನು 45 ದಿವಸ ಲಾಕ್ಡೌನ್ ಅಂತ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು. ಆ ಸಮಯದಲ್ಲಿ ಪ್ರತಿಯೊಂದು ದಿವಸ ಕೂಡ ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ಅನುಕೂಲ ಆಗಲಿ ಅಂಥೇಳಿ ದಿನಕ್ಕೆ 3-4 ಸಾವಿರ ಪ್ಯಾಕೆಟ್ ಊಟದ ಪ್ಯಾಕೆಟ್ಗಳು ನಾವು ಸರ್ವಿಸ್ ಕೊಡೋಂಥ ಕೆಲಸ ಮಾಡ್ತಾಯಿದ್ವಿ. ಅದೇ ರೀತಿ ಸುಮಾರು ರೇಷನ್ ಕಿಟ್ಗಳಾಗಿರ್ಬೋದು, ಯಾರೆಲ್ಲ ಅವಶ್ಯಕತೆ ಇದೆ ಅಂಥವ್ರಿಗೆಲ್ಲ ಕೊಡೋಂಥದ್ದು ಮಾಡಿದ್ರಿ. ಜೊತೆಯಲ್ಲಿ ಮೆಡಿಸಿನ್ ಕಿಟ್ಟು
ಕೋವಿಡ್ ಟೈಮಲ್ಲಿ ಎಷ್ಟೋ ಜನಕ್ಕೆ ಮೆಡಿಸಿನ್ಗಳಿಗೆ ಕಷ್ಟ ಇತ್ತು, ಅಂಥವ್ರಿಗೆಲ್ಲ ಹೋಮ್ ಕಿಟ್ ಮನೆಗೆ ತಲುಪಿಸೋಂಥ ಕೆಲಸ ಮಾಡಿದ್ರಿ. ನಮಗೆಲ್ಲ ಪಾಪ ಆಶಾ ಕಾರ್ಯಕರ್ತರು ಇವರೆಲ್ಲ ನಿಜವಾಗ್ಲೂ ನಮಗಿಂತ ಹೆಚ್ಚಾಗೆ ಕೋವಿಡ್ ಪೇಷಂಟ್ಗಳು ಮನೆ ಬಾಗಿಲಿಗೆ ಹೋಗಿ ಅವ್ರ ಕಷ್ಟ ಸುಖಗಳು ನೋಡಿ ಅವ್ರನ್ನ ಯಾವ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಅವ್ರಿಗೇನು ಅವಶ್ಯಕತೆ ಇದೆ, ನಿಜವಾಗ್ಲೂ ಬಡವ್ರು ಯಾರಿದ್ದಾರೆ ಅವ್ರಿಗೇನಾದರೂ ಸಹಾಯ ಬೇಕಾ ನಮ್ಮ ಹತ್ರ ಕೇಳಿ ಅವ್ರು ತಲುಪಿಸೋಂಥ ಕೆಲಸ ಎಲ್ಲ ಮಾಡ್ತಾಯಿದ್ರು. ಇದಕ್ಕೆಲ್ಲ ಕಾರಣ ನಮ್ಮ ಜೊತೆ ನಿಂತ್ಕೊಂಡಂಥ ಕಾರ್ಯಕರ್ತರು ನಮಗೆ ಅವರೇ ಒಂದು ಬಲ. ಅವರು ಎಲ್ಲ ಇದ್ದಿದ್ದಕ್ಕೋಸ್ಕರ ನಾವು ಇಷ್ಟೆಲ್ಲ ಸರ್ವಿಸ್ ಕೊಡೋದಕ್ಕೆ ತಾಲೂಕಲ್ಲಿ ಆಯಿತು. ಆ ಉದ್ದೇಶಕ್ಕೋಸ್ಕರ ನಮಗೆ ಅಷ್ಟು ಮತ ಕೊಟ್ಟಿದ್ದಾರೆ ಜನ. ಇವತ್ತು ನಾವು ಮಾಡಿರೋ ಕೆಲಸ ಸೇವೆ ನೋಡಿ ಇಲ್ಲ ಇವ್ರಿಗೆ ಮತವನ್ನು ಹಾಕಬೇಕು, ಅವ್ರೇನೋ ಮಾಲೂರು ತಾಲೂಕು ಒಂದು ಬದಲಾವಣೆ ತರೋಂಥದ್ದು ಅವ್ರಿಗೆ ಯೋಜನೆಗಳಿದ್ದಾವೆ, ಹಾಗಾಗಿ ಇಂಥವ್ರನ್ನ ಯುವಕರು ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಮಗೆ ಮತ ಹಾಕಿದ್ದಾರೆ. ಆದರೆ ಇವತ್ತು ನಂಜೇಗೌಡರಾಗಿರ್ಬೋದು, ಬೇರೆಯವ್ರಿಗಾಗಲಿ ಕೆಲವರು ಮಾತಾಡೋ ಮಾತುಗಳು ಬೆಂಗಳೂರವ್ರು ಬರಬಾರ್ದು, ಹೊಸಕೋಟೆ ಅವ್ರು ಬರಬಾರ್ದು, ಊಡಿಯವ್ರು ಬರಬಾರ್ದು, ಇಲ್ಲಿರೋರು ಸ್ಥಳೀಯರಿಗೆ ಓಟ್ ಹಾಕಬೇಕು ಅಂತೆಲ್ಲ ಮಾತಾಡ್ತಾರೆ. ಒಂದು ಜನಾಂಗದವ್ರಿಗೆ ಯಾಮರ್ಸಿ ಓಟ್ ಹಾಕ್ಸ್ಕೊಂಡು ಅಷ್ಟು ಓಟ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತಬಿಟ್ಟು ಹೇಳೋ ಪ್ರಶ್ನೆ ಕೂಡ ಹೇಳ್ತಾರೆ. ಆ ಜನಾಂಗ ಇವತ್ತು ನೋವು ತಿಂತಾಯಿದ್ದಾರೆ, ನಮ್ಮ ಹತ್ರ ಎಲ್ಲ ಬಂದು ಹಂಚ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟೆಲ್ಲ ಹೇಳ್ತಾರೆ. ಇವತ್ತು ನಮ್ಮ ಜನಾಂಗ ತಾಲೂಕಲ್ಲಿರೋದು ಕನಿಷ್ಠ ಒಂದು 20,000 ಜನ ಈ ನಮ್ಮ ಮಾಲೂರು ತಾಲೂಕಲ್ಲಿ. ನನಗೆ 49,000ಕ್ಕಿಂತ ಹೆಚ್ಚು ಮತವನ್ನು ಮಾಲೂರು ತಾಲೂಕು ಜನ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಜನಾಂಗದವರು ಸೇರಿ ನನಗೆ ಅಷ್ಟು ಮತವನ್ನು ಕೊಟ್ಟಿದ್ದಾರೆ. ಆದರೆ ಅದು ನಂಜೇಗೌಡರು ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ಹೇಳ್ಬಿಟ್ಟು ದಿಕ್ಸೋಗ್ತಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಕಳೆದ ವಿಧಾನಸಭಾ ಎಲೆಕ್ಷನಲ್ಲಿ MP ಅವ್ರಿಗೆ ವೈಯಕ್ತಿಕವಾಗಿ ಹತ್ರವಾಗಿ ಇದ್ದಂಥವರು ಮಂಜುನಾಥ್ ಗೌಡ, ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು MP ಅವರು ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳ್ತೀರಾ? ಅಲ್ಲ, ಅವ್ರವರು ಎಲ್ಲರೂ ಕೂಡ ಅವ್ರವ್ರಿಗೆ ಯಾರು ಅಂದ್ರೆ ರಾಜಕೀಯ ಅಂದ್ರೆ ಅವ್ರ ಜೊತೆಲಿರೋರಿಗೆ ಅವ್ರ ವೈಯಕ್ತಿಕವಾಗಿ ಸಂಬಂಧ ಮಾತ್ರ ಕೊಡೋದಾ? ಚುನಾವಣೆಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರವರು ಇದು ನಮಗೇನಂದರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ತಾಲೂಕಲ್ಲಿ. ಇವತ್ತು ನಾನು ಕೆಲಸ ಮಾಡೋದ್ರಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಂದ್ಸಲ ಹೇಳಿದ್ರು ಕೆಲಸ ಮಾಡೋರು ಮಾತ್ರ ಕೊಟ್ಟಿರೋದು. ಇವಾಗ ಮಂಜುನಾಥ್ ಗೌಡ್ರು ಕೆಲಸ ಮಾಡಿದ್ರು ಕೊಟ್ರಿ ಅಂತ, ನೀವು ಕೆಲಸ ಮಾಡಿರ್ಲಿಲ್ವಾಗಿದ್ರೆ ಅಂತ. ಅದಕ್ಕೆ ಅಲ್ವಾ ಇವತ್ತು ನನಗೆ ಇಷ್ಟು ಮತ ಕೊಟ್ಟಿರೋದು. ಇಂಡಿಪೆಂಡೆಂಟ್ ಆಗಿ ಯಾರು ಕೆಲಸ ಮಾಡಿದ್ದಾರೆ ಏನು ಅನ್ನೋದಕ್ಕೋಸ್ಕರ ನಮಗೆ ಇಷ್ಟು ಮತವನ್ನು ಮಾಲೂರು ತಾಲೂಕು ಜನ ಕೊಟ್ಟಿರೋದು. ನಾವು ಕೆಲಸ ಮಾಡಿಲ್ಲ ಅಂದಿದ್ರೆ ನಮ್ಗೆ ಯಾಕೆ ಅಷ್ಟು ಮತ ಕೊಡ್ತಾಯಿದ್ರು? ಕೆಲಸ ಮಾಡೋ ಉದ್ದೇಶ ಇಟ್ಕೊಂಡೆ ಜನ ಇವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡ್ಸೋಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಗೆ ನ್ಯಾಯ ಕೊಡ್ಸೋಂಥ ಕೆಲಸ ಮಾಡಿದ್ದಾರೆ. ನಿಜಕ್ಕೂ ನಮ್ಮನ್ನು ಗೆಲ್ಲಿಸಿದ್ದಾರೆ. ಆದರೆ ನಮ್ಗೆ ಅದೃಷ್ಟ ಇಲ್ಲ ವಿಧಾನಸೌಧಕ್ಕೆ ಹೋಗೋದಕ್ಕೆ, ಅಷ್ಟೇ ಬಿಟ್ಟರೆ ಜನ ನಮ್ಗೆ ಮೋಸ ಮಾಡಿಲ್ಲ, ನಮಗೆಲ್ಲ ಆಶೀರ್ವಾದ ಮಾಡಿ. ಕೆಲವು 10 ದಿನಗಳ ಹಿಂದೆ ನೀವು ಸುಧಾಕರ್ ಅವ್ರನ್ನ ಸೋಲಿಸಿ ನಾನು ಕ್ಯಾಂಪೇನ್ಗೆ ಬರ್ತೀನಿ ಅಂತ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ನಿಜನಾ? ಹೌದಾ? ಯಾಕೆ? ಅವರಿಂದ ನಮ್ಮ ಸಮಾಜಕ್ಕೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ. ಆ ಉದ್ದೇಶ ಇಟ್ಕೊಂಡು ಅವರು ಕೊಟ್ಟರಂಥ ನೋವುಗಳಿಗೋಸ್ಕರ ಯಾವುದೇ ಕಾರಣಕ್ಕೂ ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತದಾನ ಅವ್ರಿಗೆ ಮಾಡಬಾರ್ದು, ಅವ್ರು ಬಿಟ್ಟು ಬೇರೆ ಯಾರಿಗಾದ್ರೂ ಮತವನ್ನು ಹಾಕಲಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ನೀವು BJP ಪಕ್ಷದ ಪರ ಇದ್ದೀರಾ ಸರ್? JDS ಪಕ್ಷಕ್ಕೆ ನಮ್ಮ ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷ ಬೆಂಬಲ ಕೊಡೋಂಥ ಕೆಲಸ ಮಾಡಿದ್ವಿ. ನಮ್ಮ ಹತ್ರ JDS ಪಕ್ಷದ ವರಿಷ್ಠರು ಎಲ್ಲರೂ ನಮಗೆ ತಾವು ಬೆಂಬಲವನ್ನು ಕೊಡಬೇಕು ಅಂತ ಕೇಳಿದವಾಗ ನಾವು ಇದಕ್ಕೆ ಮುಂಚೆ ಯಾವುದೇ ಪಕ್ಷಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾವುದಾದ್ರೂ ಪಕ್ಷಕ್ಕೆ ಹೋಗ್ಬೇಕಾದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡಗಳನ್ನೆಲ್ಲ ಕೇಳಿ ತೀರ್ಮಾನ ತಗೊಂಡು ನಾವು ಆ ಒಂದು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸೂಚನೆ ಹೇಳ್ತೀವಿ ಅಂತ ಹೇಳಿದ್ರಿ. ಅದೇ ರೀತಿ ಇವತ್ತು JDS ಪಕ್ಷದ ವರಿಷ್ಠರು ಮೈತ್ರಿ ಸರ್ಕಾರದವರು ಇಬ್ಬರು ಬಂದು ನಮ್ಮ ಹತ್ರ ಕೇಳಿದವಾಗ, ಮಾಲೂರು ನಮ್ಮ ಕಾರ್ಯಕರ್ತರು ಮುಖಂಡಗಳೆಲ್ಲ ಕೇಳಿದವಾಗ ಸಪೋರ್ಟ್ ಮಾಡೋದ ಏನು ಈ ಥರ ಕೇಳ್ತಿದ್ದಾರೆ ಅಂದವಾಗ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಕ್ಕೋಸ್ಕರ ನಾವು ಇವತ್ತು ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ. ಬೆಂಬಲವನ್ನು ಘೋಷಣೆ ಮಾಡಿ ನಮ್ಮ ಕಾರ್ಯಕರ್ತರೆಲ್ಲ ಇವತ್ತು ಚುನಾವಣೆಗೆ ಕೆಲಸ ಮಾಡ್ತಾರೆ. GT ದೇವೇಗೌಡರು ನಿಮ್ಮ ಹತ್ರ ಬಂದು ಮಾತಾಡಿದ್ರಂತಲ್ಲ, ಏನು ವಿಷಯ ಮಾತಾಡಿದ್ರು? GT ದೇವೇಗೌಡರು ಬಂದಿದ್ದರು, ನಮ್ಮ ಮಲ್ಲೇಶ್ ಬಾಬು ಅವ್ರ ಕ್ಯಾಂಡಿಡೇಟ್ ಅವರು ಬಂದಿದ್ದರು, ಕುಮಾರಸ್ವಾಮಿ ಅವರು ಕೂಡ ನಮ್ಮ ಬಗ್ಗೆ ಮಾತಾಡಿದರು, ವಿಜೇಂದ್ರ ಅವರು ಕೂಡ ಮಾತಾಡಿದರು. ಇಲ್ಲ ನೀವು ಬೆಂಬಲ ಕೊಡಿ ಅಂತೇಳಿ ಎಲ್ಲ ಕೇಳಿದ್ರು. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ವಿರೋಧ ಪಕ್ಷದಲ್ಲಿದ್ದೀವಿ. ಇವತ್ತು ನಂಜೇಗೌಡರು ಅವರು ಒಂದು ನಮ್ಮ ತಾಲೂಕಿನ ಅವರು ಕೆಲಸ ಮಾಡಬೇಕಾದ್ರೆ ಸರ್ಕಾರ ನಡೆಸೋಂಥವ್ರು, ಅವ್ರ ವಿರುದ್ಧವಾಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿರೋರು, ಅವ್ರ ವಿರುದ್ಧವಾಗಿ ಸೋತಿದ್ದೀವಿ ಅಂದಮೇಲೆ ಅವ್ರ ವಿರುದ್ಧವಾಗಿ ವಿರೋಧ ಪಕ್ಷದಲ್ಲಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಯಾರಿಗಾದ್ರೂ ಚುನಾವಣೆ ಮಾಡಬೇಕಾದ್ರೆ ಯಾರಿಗೆ ಮಾಡಬೇಕು? ನಾವು ಯಾರು ಅವ್ರ ವಿರುದ್ಧವಾಗಿ ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೋ ಇಲ್ಲಿ ಜಿಲ್ಲೆಯಲ್ಲಿ ಅವ್ರಿಗೋಸ್ಕರ ನಾವು ಬೆಂಬಲ. ಮೈತ್ರಿ ಆಗಿದಲ್ಲ ಸರ್ ಮೈತ್ರಿ ಆದರೆ ಕಾಂಗ್ರೆಸ್ಗೆ ನಾವು ಮಾಡೋಕ್ಕಾಗಲ್ವಲ್ಲ. ಮೈತ್ರಿ ಆಗಿರೋದಕ್ಕೋಸ್ಕರ ನಮ್ಮ ಮೈತ್ರಿ ಸರ್ಕಾರ ಇರೋದ್ರಿಂದ JDS ಪಕ್ಷದ ಕ್ಯಾಂಡಿಡೇಟ್ ಆಗಿರೋದನ್ನ ನಾವು ಅವ್ರಿಗೆ ಬೆಂಬಲ ಕೊಟ್ಟು ಎಲ್ಲರೂ ಕೂಡ ಇವತ್ತು ಬೆಂಬಲ ಕೊಡಬೇಕಂತ ಎಲ್ಲರೂ ಕಾರ್ಯಕರ್ತರು ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿದ್ದಾರೆ.
ಅದೇ ರೀತಿ ನಾವು ಕೂಡ ಬೆಂಬಲ ಕೊಟ್ಟು ಕೆಲಸ ಮಾಡ್ತಾಯಿದ್ವಿ. ಎಲೆಕ್ಷನ್ ಆದಮೇಲೆ JDS ಅಥವಾ BJPಗೆ ಸೇರೋ ಒಂದು ಚಾನ್ಸಸ್ ಏನಾದರೂ ಇದೆಯಾ? ಮುಂದೆ ಅದೆಲ್ಲ ಚುನಾವಣೆಗಳು ಆದಮೇಲೆ ಯಾವ ಪಕ್ಷಕ್ಕೆ ಸೇರಬೇಕಾ ಬೇಡವಾ, ನಾವು ಇಂಡಿಪೆಂಡೆಂಟಾಗೆ ಇರಬೇಕಂತ ನಮ್ಮ ತೀರ್ಮಾನ ಮಾಡೋದು ನಮ್ಮ ಮಾಲೂರು ಜನ, ನಮ್ಮ ಕಾರ್ಯಕರ್ತರು, ಮುಖಂಡರುಗಳು. ಅವ್ರ ತೀರ್ಮಾನ ಏನು ಮಾಡ್ತಾರೋ ಅದ್ರ ಪ್ರಕಾರವಾಗಿ ನಾವು ಬದ್ಧವಾಗಿರ್ತೀವಿ ಹೊತ್ತು ನಮ್ಮ ತೀರ್ಮಾನದಂತೆ ನಾವು ಯಾವುದೂ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಮುಖಂಡರುಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಮಾಡಿದೋಗಿ ಯಾರಿಗೆ ನಮ್ಮ ಅವಶ್ಯಕತೆ ಇದೆ ಅನ್ನೋರು ಆ ಟೈಮಲ್ಲಿ ನೋಡಿ ಇನ್ನು 4 ವರ್ಷ ಇದೆ ಸಮಯ, ಆ ಸಮಯದಲ್ಲಿ ನಾವು ತೀರ್ಮಾನ ಮಾಡೋಂಥ ಕೆಲಸ. ಈ ಮನೆಗೆ ಮೋದಿ ನಿವಾಸ ಅಂತ ಇಟ್ಟಿದ್ದೀರಾ, BJP ಅವರೇ ನಿಮ್ಗೆ ಅನ್ಯಾಯ ಮಾಡ್ತಿದ್ದಾರೆ, ನೀವು BJPಯಲ್ಲಿ ಇರಬೇಕು ಅನ್ಕೊಂಡ್ರಿ, ಈಗ ಮೋದಿ ನಿವಾಸ ಅಂತ ಇರೋದು ತೆಗ್ದಾಕ್ತೀರಾ ಇಲ್ಲ BJP ಸೇರ್ಕೋತೀರಾ? ಪ್ರೀತಿಯಿಂದ ಇಟ್ಕೊಂಡಿರೋಂಥದ್ದು, ನಮ್ಮ ಪ್ರೀತಿಯಿಂದ ಇಟ್ಕೊಂಡಿರೋದು. ನಮಗೆ ಕಾರ್ಯಕರ್ತರು ಬರೋದಕ್ಕೆ ಯಾರಾದ್ರೂ ಸಮಸ್ಯೆ ಇದ್ರೆ ಬಂದು ಹೇಳ್ಕೊಳಕ್ಕೆ ಮೋದಿ ನಿವಾಸಕ್ಕೆ ಬನ್ನಿ ಅಂತ ನೀವು ಹೇಳಿದ್ರಲ್ವಾ, ಅಂದ್ರೆ ಚೇಂಜ್ ಮಾಡ್ತೀರಾ ಇಲ್ಲ? ಎಲ್ಲರೂ ಬರ್ತಾರೆ ನಮ್ಮ ಮನೆಗೆ, ಎಲ್ಲ ಪಕ್ಷದವರು ಕೂಡ ಬರ್ತಾರೆ. ಎಲ್ಲ ಯಾವುದೇ ರೀತಿ ಸಮಸ್ಯೆಗಳಿದ್ದವ್ರು ಕೂಡ ನಮ್ಮ ಹತ್ರ ಬಂದು ಸಮಸ್ಯೆಗಳು ಹಂಚ್ಕೊಂತಾರೆ. ನೀವು ಪಕ್ಷದ ವಿರೋಧಿ ಅಲ್ಲ, ವ್ಯಕ್ತಿಯ ವಿರೋಧಿ ಅಷ್ಟೇನಾಗ? ನಾವು ಪಕ್ಷದ ವಿರೋಧಿಗಳಲ್ಲ, ವ್ಯಕ್ತಿಯ ವಿರೋಧಿನೇ. ಇವತ್ತು ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಯಾರು ಮಾಡಿದ್ರು ಅನ್ನೋದು ಗೊತ್ತಿರೋದ್ರಿಂದ ಅವ್ರ ಪರವಾಗಿ ನಾವು ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಗೆ ಅನ್ಯಾಯ ಆಗಿರೋದು ಎಲ್ರಿಗೂ ಗೊತ್ತಿದೆ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಜನಾಂಗದವರು ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಇದ್ದಾರೆ. ಆದರೆ ಒಬ್ಬರು MLA ಇಲ್ಲ, ಒಬ್ಬರು MP ಇಲ್ಲ, ಒಂದು MLC ಇಲ್ಲ, ಕಡೆ ಪಕ್ಷ ಒಂದು ನಿಗಮ ಮಂಡಳಿ ಕೂಡ ಇಲ್ಲ. ಈ ಜನಾಂಗದವರೇ ಹೊಸಕೋಟೆನಲ್ಲಿ ಮೀಟಿಂಗ್ ಮಾಡಿ ಸುಧಾಕರಿಂದ ಏನೋ ಆವಾಗ ತಪ್ಪಾಯ್ತು, ಇವಾಗ ಎಲ್ಲರೂ ಒಂದಾಗಿದ್ದೀವಿ ಅಂತ ಅಂದರು. ಅದಾಗಿದ್ದು ನೆಕ್ಸ್ಟ್ ಡೇನೇ ನೀವು ಸುಧಾಕರ್ಗೆ ಬೆಂಬಲ ಕೊಡಬೇಡಿ, ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಿ ಅಂತ ಹೇಳಿದ್ದೀರಲ್ವಾ? ಅದೇ ಹೇಳ್ತಾ ಇದೀವಲ್ಲ, ನಮ್ಮ ಈ ಒಂದು ಜನಾಂಗದಲ್ಲಿ ಯಾವುದೋ ಒಂದು ನಿಗಮ ಮಂಡಳಿ ಆಗಿರ್ಬೋದು, MLC ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಯಾವುದು ಕೂಡ ಇಲ್ಲ ನಮ್ಮ ಇದಕ್ಕೆ. ಇವತ್ತು ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದು ಏನಕ್ಕಂದರೆ ನಮ್ಮ ಒಂದು ಜನಾಂಗದಲ್ಲಿ ಯಾರಾದರೂ ಒಬ್ಬರು ಶಾಸಕರು ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಜನಾಂಗದ ನಾಯಕರುಗಳೆಲ್ಲ ನಮಗೆ ಮಾಲೂರು ಕಲಿಸ್ಕೊಟ್ಟಿದ್ದು. ಆ ಒಂದು ನಾನು MLA ಚುನಾವಣೆ ಆಗಿ 6 ತಿಂಗಳಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಮಾಲೂರು ತಾಲೂಕಲ್ಲಿ. ನಿರಂತರವಾಗಿ ಕೆಲಸ ಸೇವೆ ಮಾಡ್ಕೊಂಡು ಬಂದಿದ್ವಿ. ನಾವು ಭಾರತೀಯ ಜನತಾ ಪಕ್ಷ ಯಾವ ರೀತಿ ನಂಬ್ತೀವಿ ಅಂತಂದರೆ, ಕಾರ್ಯಕರ್ತರಿಗೆ ಬೆಲೆ ಕೊಡೋಂಥ ಪಕ್ಷ, ಕಾರ್ಯಕರ್ತರನ್ನ ಗುರುಸ್ತಾರೆ, ಕಾರ್ಯಕರ್ತರು ಯಾರು ಕೆಲಸ ಮಾಡ್ತಾರೋ ಅಂಥವ್ರಿಗೆ ಇಲ್ಲಿ ಅವಕಾಶ ನಂಬ್ಕೊಂಡು ನಾವು ಕೆಲಸ ಮಾಡ್ಕೊಂಬಂದಿರೋದು. ಆದರೆ ಬಲಿಷ್ಠರು ಇಂಥ ನಮಗೆ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಾಗಿದ್ದು ನಮ್ಗೆ ಮೊನ್ನೆನೇ. ಯಾವ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಹೇಳ್ತಾ ಇರೋದು, ಚಿಕ್ಕಬಳ್ಳಾಪುರಗೆ ಯಾವುದೇ ಕಾರಣಕ್ಕೂ ಮತವನ್ನು ನಮ್ಮ ಜನಾಂಗದವರು, ನಮ್ಮ ಅಭಿಮಾನಿಗಳು ಯಾರು ಕೂಡ ಮತವನ್ನು ಅವ್ರಿಗೆ ಹಾಕ್ಬೇಡಿ, ಬೇರೆ ಯಾರಿಗಾದ್ರೂ ಓಟ್ ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಹಾಕ್ಬೇಡಿ ಅಂತ ಇವತ್ತು ಹೇಳ್ತಾ ಇದ್ದೀವಿ. ಈಗ ನೀವು KH ಮುನಿಯಪ್ಪ ಅವರು ಸತತ 35 ವರ್ಷದಿಂದ ಕೆಲಸ ಮಾಡಿದಾರೋ ಇಲ್ಲೋ ಅವ್ರನ್ನ ಜನ ಗೆಲ್ಲಿಸ್ಕೊಂಡು ಬರ್ತಾ ಇದ್ರು. ನಂತರ MP ಮುನಿಸ್ವಾಮಿ ಅವ್ರನ್ನ ಗೆಲ್ಸಿದ್ರು. ನಿಮ್ಮ ಪ್ರಕಾರ ಅವ್ರು ಏನಾದರೂ ಕೆಲಸ ಮಾಡಿದಾರ ಕೋಲಾರಲ್ಲಿ, ಚಿಕ್ಕಬಳ್ಳಾಪುರ? KH ಮುನಿಯಪ್ಪ ಅವರು, MP ಮುನಿಸ್ವಾಮಿ ಅವರು MP ಆಗಿ ಅವ್ರವ್ರು ತೆಗೆದು ನೋಡಿ. MP ಆಗಿದ ತಕ್ಷಣ ಏನು ಜನರಿಗೆ ಕಾಣಿಸೋ ರೀತಿಯಲ್ಲಿ ಏನು ಕೆಲಸಗಳು ಮಾಡೋದಕ್ಕಾಗಲ್ಲ. ಯಾಕಂದರೆ 8 ಕಾನ್ಸ್ಟೆನ್ಸಿ ಬರುತ್ತೆ, 8 ಕ್ಷೇತ್ರಗಳು ಬರೋದ್ರಿಂದ ನಾವು ಜನ ನಿರೀಕ್ಷೆ ಮಾಡೋಷ್ಟು ಕೆಲಸ ಅಭಿವೃದ್ಧಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಏನೋ ಅವರು ತಕ್ಕ ಮಟ್ಟದಲ್ಲಿ ಕೆಲಸಗಳು ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರು ಬಂದಿದ್ರು ಮೊನ್ನೆ. ಅವರು ಬಂದಿದ್ದಕ್ಕೆ ಇಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ದೊಡ್ಡ ಮಟ್ಟದಲ್ಲಿ? ಬಂದಿದ್ದಕ್ಕೋಸ್ಕರ ಇವತ್ತು ನಾವು ಅಂದ್ರೆ ಪಕ್ಷದ ಒಂದು ಪ್ರಭಾವ ಬೀರುತ್ತಲ್ಲ ಕಾರ್ಯಕರ್ತರ ಮೇಲೆ. ಅವ್ರು ಬಂದಿದ್ದಕ್ಕೋಸ್ಕರ ನಾವು ಅನ್ಕೊಂಡಿದ್ರಿ 1,10,000 1,20,000 ಮತ ಮಾಲೂರು ತಾಲೂಕಲ್ಲಿ JDS ಪಕ್ಷಕ್ಕೆ ಬರುತ್ತೆ ಅಂತ. ಈಗ ಅವ್ರು ಬಂದ ಮೇಲೆ ಇನ್ನೂ ಒಂದು 20,000 ಹೆಚ್ಚಾಗಿದೆ ಅಂತ ನಾನು ಹೇಳಕ್ ಬಯಸ್ತೇನೆ. ನೀವು ಸದ್ಯಕ್ಕೆ JDSಗೆ ಬೆಂಬಲ ಕೊಡ್ತೀರಾ? JDS ಮೈತ್ರಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಯಾವ ತರ ಪ್ರಚಾರ ಮಾಡ್ತಾ ಇದ್ದೀರಾ ನೀವು? ನಾವು ನಮ್ಮದೇ ಒಂದು ಪಾಂಪ್ಲೆಟ್ ಸಿದ್ಧ ಆಗಿದೆ ಈಗಾಗಲೇ. ನಾಳೆಯಿಂದ ಪಾಂಪ್ಲೆಟ್ಸು ಪ್ರತಿಯೊಂದು ಪಂಚಾಯತಿ ವೈಸು ಮನೆಗೂ ತಲುಪಿಸುವಂಥ ಕೆಲಸ ಈಗಾಗಲೇ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ವಿ. ಈಗಾಗಲೇ ಮಾಲೂರು ತಾಲೂಕಲ್ಲಿ ಬೈಕ್ ರ್ಯಾಲಿಯನ್ನು ಕೂಡ ಪ್ರಾರಂಭ ಮಾಡಿ, ತಾಲೂಕಲ್ಲಿ ನಗರದಲ್ಲಿ ಎಲ್ಲ ಕೂಡ ಪ್ರಚಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಈಗಾಗಲೇ ಪ್ರಚಾರ ಕಾರ್ಯಕ್ರಮ ನಡೀತಾ ಇದೆ. ಚಾನಲ್ ಮೂಲಕ ನೀವು ನಿಮ್ಮ ಮತದಾರರಿಗೆ, ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ನಮಗೆ ಮಾಲೂರು ತಾಲೂಕು ಜನ ಇವತ್ತು ನಮಗೆ ಬೆಂಬಲ ಕೊಟ್ಟು ಅತಿ ಹೆಚ್ಚು ಮತಗಳನ್ನು ಕೊಟ್ಟಿದ್ದೀರಾ. ತಮಗೆಲ್ಲ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ತಮ್ಮೆಲ್ಲರ ತೀರ್ಮಾನದಂತೆ ಇವತ್ತು JDS ಪಕ್ಷಕ್ಕೆ ನಾವು ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ದೀವಿ. ಎಲ್ಲರೂ ಕೂಡ ಇವತ್ತು ಕಾರ್ಯಕರ್ತರು, ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿ, ನಾವು ವಿರೋಧ ಪಕ್ಷದಲ್ಲಿರೋದ್ರಿಂದ ಒಬ್ಬರಿಗೆ ಅನುಕೂಲ ಆಗಬೇಕು, ಒಂದು ಪಕ್ಷಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು JDS ಪಕ್ಷಕ್ಕೆ ನಾವು ಅವರಿಗೆ ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ವಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ. ಹಾಗಾಗಿ ತಾವೆಲ್ಲರೂ ಈ ಒಂದು ನಮ್ಮ JDS ಮಲ್ಲೇಶ್ ಬಾಬು ಅವರಿಗೆ ತಾವೆಲ್ಲ ಮತವನ್ನು ಹಾಕಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ.
ಧನ್ಯವಾದಗಳು. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೂ ಟೈಮ್ ಕೊಟ್ಟು ನಿಮ್ಮ ಒಂದು ಮಾಹಿತಿನ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೇ ಜನ ಬದಲಾವಣೆ ಆದರೂ, ಎಷ್ಟೇ ಒಂದು ಜನ ಬಂದರು, ಎಷ್ಟೇ ಕಾರ್ಯಕರ್ತರು ಬಂದರು, ಜನ ಮಾತ್ರ ಯಾವ ಪಕ್ಷ ಕರೆಕ್ಟಾಗಿದೆ, ಯಾವ ಜನ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕ್ತಾರೆ. ನಾನು ಸೋತಿಲ್ಲ, ನಾನು ಗೆದ್ದಿದ್ದೀನಿ, ಈ ಜನ ನನ್ನ ಗೆಲ್ಸಿದ್ದಾರೆ, ಕಡೆಯವರೆಗೂ ನಾನು ಇಲ್ಲೇ ಕೆಲಸ ಮಾಡ್ತೀನಿ, ಈ ಜನ ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ದ ಕೋಲಾರ್ ನ್ಯೂಸ್.